ಈಗ ಟಿಪ್ಪು ಹೆಸರು ಎಲ್ಲೂ ಇಲ್ಲ. ಟಿಪ್ಪು ಹೆಸರಲ್ಲಿ ಯಾವುದೋ ಒಂದು ರಸ್ತೆನೂ ಇಲ್ಲ, ಸಣ್ಣ ಸರ್ಕಲ್ ಇಲ್ಲ, ಏನೂ ಇಲ್ಲ. ಟಿಪ್ಪು ವಿಚಾರದಲ್ಲಿ ಏನಾದ್ರೂ ಕೇಳೋದು ಬಿಡಿ, ಟಿಪ್ಪು ಹೆಸರು ಇರ್ತದೆ ಇವತ್ತು ಅಪರಾಧ ಆಗಿದೆ. ಚರ್ನಹಳ್ಳಿ ಮಠಕ್ಕೂ ಕೊಟ್ಟಿದ್ದ, ಶೃಂಗೇರಿ ಮಠಕ್ಕೂ ಕೊಟ್ಟಿದ್ದ, ಅಲ್ಲಿ ಕೊಲ್ಲೂರು ದೇವಸ್ಥಾನದಲ್ಲಿ ಸುಲ್ತಾನ ರೀತಿ ನಡೀತಾ ಇತ್ತು. ಯಾಕೆ ಸುಮ್ಮನೆ ಮಾಡಿಲ್ಲ? ಟಿಪ್ಪು ಕಾಲದಲ್ಲಿ ಹೆಚ್ಚು ಅನುಕೂಲ ಪಡ್ಕೊಂಡವ್ರು ಯಾರು? ಅವರೆಲ್ಲರೂ ಕೂಡ ಈಗ ಟಿಪ್ಪು ಸುಲ್ತಾನನ ದೇಶದ್ರೋಹಿ ಅಂತ. ಒಂದು ಟಿಪ್ಪು ಸುಲ್ತಾನ್ ಮುಸಲ್ಮಾನನಾಗಿದ್ದ, ನಾನು ಕೂಡ ಮುಸಲ್ಮಾನ. ಅದರಿಂದಾಗಿ ಕೆಲವು ವಿಚಾರಗಳು ನನಗೆ ತಟ್ಟುತ್ತದೆ. ಆ ಹಿನ್ನೆಲೆಯಿಂದ ಬಂದಿದ್ವಿ. ಟಿಪ್ಪು ಜಾತ್ಯತೀತ ರಾಜ ಆಗಿದ್ರು, ಇನ್ನೊಂದಾಗಿದ್ರು ಕೂಡ ಆತನ ಹಿನ್ನೆಲೆ ಮುಸ್ಲಿಂ ಆಗಿತ್ತು. ಮುಸಲ್ಮಾನರು ಕೂಡ ಆತನನ್ನ ಕೇವಲ ಒಬ್ಬ ರಾಜ ಅಂತ ನೋಡೋದಿಲ್ಲ, ಆತ ಇಸ್ಲಾಮಿನ ಒಬ್ಬ ವಲಿ ಸೂಫಿ ಅಂತೂ ಕೂಡ ಅವರು ಉರುಸನ್ನು ಕೂಡ ಆಚರಣೆ ಮಾಡ್ತಾರೆ. ನಾನು ಒಬ್ಬ ಲೆಫ್ಟಿಸ್ಟ್ ಆಕ್ಟಿವಿಸ್ಟ್ ಆಗಿದ್ರು ಕೂಡ ನನ್ನ ಹಿನ್ನೆಲೆ ಮುಸ್ಲಿಂ ಆಗಿರೋದ್ರಿಂದ ಟಿಪ್ಪು ಮೇಲೆ ದಾಳಿಗಳಾದಾಗ ಅದು ಎಲ್ಲ ನನಗೊಂದಿಷ್ಟು ತಾಗ್ತದೆ ಸಹಜವಾಗಿ. ಸುದೀಪ್ತನಿಗೆ ನಾನು ಏನಾದ್ರೂ ಮಾತಾಡಿದ್ರೆ ಒಂದೊಂದ್ಸಲ ತಾಗ್ತದೆ, ಆ ರೀತಿ ನನಗೂ ಕೂಡ ಟಚ್ ಆಗ್ತದೆ. ಆ ಹಿನ್ನೆಲೆಯಲ್ಲಿ ನನಗೆ ಯಾವಾಗಲೂ ಮಾತಾಡುವಾಗ ಹೇಳ್ತೀನಿ, ನನಗೆ ಅನಿಸ್ತದೆ ಟಿಪ್ಪು ಒಂದು ವೇಳೆ ಮುಸಲ್ಮಾನ ಆಗದೇ ಇದ್ದಿದ್ರೆ, ಮುಸ್ಲಿಂ ಹಿನ್ನೆಲೆಯನ್ನು ಆಗದೇ ಇದ್ದಿದ್ರೆ, ಒಕ್ಕಲಿಗನೋ ಲಿಂಗಾಯತನೋ ಬ್ರಾಹ್ಮಣನೋ ಅಥವಾ ಕನಿಷ್ಠ ಹೊಲೆಯ ಮಾದಿಗೆ ಆಗಿದ್ರು ಈ ರೀತಿಯ ಸ್ಥಿತಿ ಬರ್ತಾ ಇರ್ಲಿಲ್ಲ. ಟಿಪ್ಪು ಅಲ್ವಾ, ಬರ್ತಾ ಇರ್ಲಿಲ್ಲ, ಖಂಡಿತ ಬರ್ತಾ ಇರ್ಲಿಲ್ಲ. ಬಹಳಷ್ಟು ಆತ ಈ ಮೇಲ್ ಜಾತಿ ಹಿನ್ನೆಲೆಯಿಂದ ಬಂದಂತ ಒಬ್ಬ ರಾಜ ಆಗಿದ್ರೆ ಕರ್ನಾಟಕ ಬಿಡಿ ದೇಶದ ಬಹಳಷ್ಟು ಏರ್ಪೋರ್ಟ್ಗಳಿಗೂ, ಬಹಳಷ್ಟು ಪೋರ್ಟ್ಗಳಿಗೂ, ಯೂನಿವರ್ಸಿಟಿಗಳಿಗೂ, ಸರ್ಕಲ್ಗಳಿಗೂ ಟಿಪ್ಪು ಹೆಸರು ಇರ್ತಾ ಇತ್ತು. ಈಗ ಟಿಪ್ಪು ಹೆಸರು ಎಲ್ಲೂ ಇಲ್ಲ. ಟಿಪ್ಪು ಹೆಸರಲ್ಲಿ ನಮ್ಮ ಟಿಪ್ಪು ಆಳ್ವಿಕೆ ಮಾಡಿರುವಂತ ನಮ್ಮ ಕೋಸ್ಟಲ್ ಕರ್ನಾಟಕದಲ್ಲಿ ಟಿಪ್ಪು ಹೆಸರಲ್ಲಿ ಯಾವುದೋ ಒಂದು ರಸ್ತೆನೂ ಇಲ್ಲ, ಸಣ್ಣ ಸರ್ಕಲ್ ಇಲ್ಲ, ಏನೂ ಇಲ್ಲ. ಟಿಪ್ಪು ನೆನಪು ನಾವು ಭಾಷಣಗಳಲ್ಲಿ ಕೃತಿಗಳಲ್ಲಿ ಮಾಡಬೇಕೇ ಹೊರತು ಟಿಪ್ಪು ಹೆಸರಲ್ಲಿ ಏನೂ ಇಲ್ಲ. ಟಿಪ್ಪು ಕಟ್ಟಿರುವಂತ ಮಸೀದಿಯ ಮುಂಭಾಗದ ರಸ್ತೆಗೂ ಟಿಪ್ಪು ಹೆಸರಿಲ್ಲ. ಮಂಗಳೂರಲ್ಲಿ ಸುಲ್ತಾನ್ ಬತ್ತೇರಿ ಉಂಟು, ಅದನ್ನ ಟಿಪ್ಪು ಅಂತ ಹೇಳಲ್ಲ, ಸುಲ್ತಾನ್ ಬತ್ತೇರಿ ಅಂತ ಅಷ್ಟೇ ಹೇಳ್ತಾರೆ. ಟಿಪ್ಪು ಹೆಸರಿಲ್ಲ, ಯಾವ ಸುಲ್ತಾನ್ ಅಂತ ಇಲ್ಲ. ಜಮಾಲಾಬಾದ್ ಕೋಟೆಗೆ ಟಿಪ್ಪು ಅಂತ ಎಲ್ಲೂ ಇಲ್ಲ. ಇದು ಟಿಪ್ಪು ಬಹುಶಃ ಇದು ಟಿಪ್ಪು ಆತನ ಧರ್ಮದ ಕಾರಣಕ್ಕಾಗಿ ಅನುಭವಿಸ್ತಾ ಇರುವಂತಹ ಒಂದು ಹಿಂಸೆ ಅದು ಟಿಪ್ಪಿಗೆ ಮಾತ್ರ ಸೀಮಿತ ಇಲ್ಲ, ಅದು ಮುನಿರಿಗೂ ಇದೆ, ಎಲ್ಲ ಮುಸಲ್ಮಾನರಿಗೂ ಇದೆ. ನನಗೆ ನೆನಪಿದೆ, ಸುರತ್ಕಲ್ ಟೋಲ್ಗೇಟ್ ಹೋರಾಟ ಮಾಡ್ತಾ ಇದ್ದಾಗ ಒಂದು ಟೈಮಲ್ಲಿ ನಾವು ಒಂದ್ ಕಡೆ ಕೂತಿದ್ವಿ. ಬೆಳಿಗ್ಗೆ 6 ಗಂಟೆಗೆ ಹೋಗಿ ಅವತ್ತೇನೋ ಲೋಕಲ್ ಅವರಿಗೂ ಕೂಡ ಟೋಲ್ ಚಾಲು ಮಾಡ್ತಾರೆ ಅಂತ ಗೊತ್ತಾಗ ನಾವು ಹೋರಾಟ ಸಮಿತಿ ಗೊತ್ತು, ನಾನು ಅದ್ರ ಸಂಚಾಲಕ. ಬಿಜೆಪಿ ಅವರು ಕೂಡ ಬಂದು ಒಂದು ಟೆಂಟ್ ಆಗಿ ಕೂತಿದ್ರು, ಬಿಜೆಪಿ ಬ್ಯಾನರ್ ಆಗಿ. ಬಿಜೆಪಿ ಲೀಡರ್ಗಳು ನನ್ನ ಮುಂದೆ ನಾನು ಕೇಳೋದು ಕರ್ಕೊಂಡ್ ಜೊತೆ ನೀವು ಅಲ್ಲಿ ಹೋಗ್ತಾ ಇದ್ರಿ, ಅಲ್ಲಿ ಹಿಂದೂಗಳೆಲ್ಲ ಎಲ್ಲರೂ ಬಂದಿದ್ರು, ನಮ್ಮ ಹೋರಾಟ ಸಮಿತಿಯಲ್ಲಿ ಎಲ್ಲರೂ ಇದ್ರು. ಅಲ್ಲಿ ಆಗ್ತಾ ಇದ್ರೆ ಅವ್ನ ಲೀಡ್ರು ಮುನೀರು, ಅವ್ನು ಬ್ಯಾರಿ ಅಲ್ಲಿ ಹೋಗ್ತಾರೆ, ಬನ್ನಿ ನಾವು ಹಿಂದೂಗಳು ಇಲ್ಲಿ ಬಂದು ಕೂತ್ಕೊಳ್ಳೋ ಅಂತ ಕರೀತಾ ಇದ್ರು. ನಾನು ಕೇಳುವಾಗ ಇದೆಲ್ಲ ಈ ರೀತಿಯಲ್ಲಿ ಒಂದು ಈ ತಾರತಮ್ಯದ್ದು ಈ ದ್ವೇಷದ ರಾಜಕಾರಣವನ್ನ ನಾವು ಅನುಭವಿಸ್ತಾ ಬಂದಿದ್ದೀವಿ. ದಲಿತರದ್ದು ಒಂದು ಅನುಭವ ಆದ್ರೆ ನಮ್ಮ ಮುಸಲ್ಮಾನರದ್ದು ಒಂದು ಅನುಭವ, ಕೆಲವು ನಾವು ಮುಕ್ತವಾಗಿ ಮಾತಾಡ್ಬೇಕಾಗ್ತದೆ, ಅದಿದೆ. ಅದರಿಂದಾಗಿ ಟಿಪ್ಪು ಒಂದು ವೇಳೆ ಮುಸಲ್ಮಾನಾಗಿ ಅಲ್ದಿದ್ರೆ ಆತನ ವಿಜೃಂಭಣೆ, ಆತನ ಈ ಟಿಪ್ಪು ಜಯಂತಿ ತಿಂಗಳ ಕಾಲ ನಡೀತಾ ಇತ್ತು. ಅವನ ಹೆಸರುಗಳು ಸ್ವಯಂ ಪ್ರೇರಣೆಯಿಂದ ಏನೇನೋ ಏರ್ಪೋರ್ಟ್ ಅದು ಇದಕ್ಕೆಲ್ಲ ಬರ್ತಾ ಇತ್ತು. ಆದ್ರೆ ಈಗ ಟಿಪ್ಪು ವಿಚಾರದಲ್ಲಿ ಏನಾದ್ರೂ ಕೇಳೋದು ಬಿಡಿ, ಟಿಪ್ಪು ಹೆಸರು ಇರ್ತದೆ ಇವತ್ತು ಅಪರಾಧ ಆಗಿದೆ. ಈ ಬಾರಿ ಟಿಪ್ಪು ಜಯಂತಿಗೆ ನನ್ನನ್ನ ಶ್ರೀರಂಗಪಟ್ಟಣಕ್ಕೆ ಇನ್ವೈಟ್ ಮಾಡಿದ್ರು. ಅಲ್ಲಿ ನೋಡಿದ್ರೆ ಸರ್ಕಾರ ನಿಷೇಧ ಸೆಕ್ಷನ್ ಆಗ್ತಿತ್ತು. ಭಾಷಣ ಮಾಡೋದು ಬಿಡಿ, ಬಹಳ ಭಯದಿಂದ ನಾವಲ್ಲಿ ಹೋಗಿ ಟಿಪ್ಪು ಸಮಾಧಿಗೆ ಹೂ ಹಾಕಿ ವಾಪಸ್ ಬಂದ್ವಿ. ಆದ್ರೆ ಶಿವಾಜಿ ಜಯಂತಿ ವಿಜೃಂಭಣೆಯಿಂದ ಆಚರಣೆ ಆಯ್ತು ಈ ವರ್ಷ. ಮಸೀದಿ ಮುಂದೆ ಹೋಗಿ ಡಿಜೆ ಹಾಕಿ ಬಾಗಲಕೋಟೆಯಲ್ಲಿ ಏನೇನನ್ನ ಹಾಕಿಟ್ಟು ನಾವು ನೋಡಿದ್ವಿ. ಇದು ಸ್ಥಿತಿ, ಇದು ಒಂದು ಕಡೆ ಇದೆ. ಇನ್ನೊಂದು ಕಡೆಯಲ್ಲಿ ಟಿಪ್ಪು ಬಗ್ಗೆ ಇವತ್ತು ಮುಸಲ್ಮಾನರು ಮಾತಾಡುವಂತ ಒಂದು ಸ್ಥಿತಿ ಇದೆಯಲ್ಲ. ಕೋಸ್ಟಲ್ ಕರ್ನಾಟಕದ ಈಗ ನವೀನ್ ಕೃತಿಯನ್ನ ನಾನು ಅದು ಪ್ರಕಟಣೆ ಪೂರ್ವದಲ್ಲೇ ಓದಿದ್ದೀನಿ. ಮತ್ತು ಒಂದಿಷ್ಟು ಟಿಪ್ಪು ಅಂದ್ರೆ ಮೊದಲು ನಮ್ಗೆ ಮೈಸೂರಲ್ಲಿ ಆತೊಬ್ಬ ರಾಜ, ಎಲ್ಲ ರಾಜರ ಅದರೊಬ್ಬ ರಾಜ ಅಂತ ತಿಳ್ಕೊಂಡಿದ್ವಿ. ಆದ್ರೆ ಇದೆಲ್ಲ ಈ ರಾಜಕಾರಣ ಶುರುವಾದ ಮೇಲೆ ಟಿಪ್ಪು ಬಗ್ಗೆ ಬಹಳಷ್ಟು ಓದೋ ಪ್ರಯತ್ನ ಮಾಡಿದ್ವಿ, ಭಾಷಣಗಳನ್ನ ಕೇಳಿದ್ವಿ, ಬರಹಗಳನ್ನ ನೋಡಿದ್ವಿ. ಎಲ್ಲ ನೋಡಿದ್ಮೇಲೆ ಟಿಪ್ಪು ಇಲ್ಲ ಬೇರೆ ರಾಜರ ತರ ಅಲ್ಲ, ಆತ ಒಬ್ಬ ಡಿಫ್ರೆಂಟ್ ಆದಂತ ರಾಜ ಆಗಿದ್ದ, ರಾಜಧರ್ಮವನ್ನು ಪಾಲಿಸುವಂತ ರಾಜ ಆಗಿದ್ದ, ದೇಶದ ಸ್ವಾತಂತ್ರ್ಯಕ್ಕಾಗಿಯೂ ಕೂಡ ಆತ ಕೆಲಸ ಮಾಡಿದ್ದ, ತನ್ನ ಬಲಿದಾನಗಳನ್ನ ಮಾಡಿದ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡ್ವಿ. ಇದನ್ನ ತಿಳ್ಕೊಳ್ತಾ ಈಗ ನೋಡಿದ್ರೆ ಟಿಪ್ಪು ಮುಸಲ್ಮಾನರಿಗೆ ಏನ್ ಕೊಟ್ಟಿದ್ದಾರೆ? ಟಿಪ್ಪುವನ್ನ ಈಗ ಮುಸಲ್ಮಾನರ ಇದರಲ್ಲಿ ಕಂಡು ನಿಲ್ಲಿಸ್ತಿರಲ್ಲ,
ಕೋಸ್ಟಲ್ ಕರ್ನಾಟಕದಲ್ಲಿ ಟಿಪ್ಪು ಏನ್ ಮಾಡಿದ ಅನ್ನುವಂಥದ್ದನ್ನು ಅಧಿಕೃತವಾದ ದಾಖಲೆ ಇಟ್ಟು ನವೀನ್ ಸೂರಿಂದೆ ಬರ್ತಿದ್ದಾರೆ. ಈಗ ನವೀನ್ ಸೂರಿಂದೆ ಇದ್ದು ನನ್ನದು ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ಬ್ಯಾರಿ ಪುಟ್ಟಿನ ಅಂತ ನವೀನ್ ಸೂರಿಂದೆ ಬರೀತಾರೆ, ಪಾಕಿಸ್ತಾನದ ಮುನೀರ್ಗೆ ಬೈತಾರೆ, ಎಲ್ರಿಗೂ ಬೈತಾ ಇದಾರಲ್ಲ. ಬನ್ನಿ ಕೃತಿ ಇಟ್ಕೊಂಡು ಚರ್ಚೆ ಮಾಡೋಣ. ಟಿಪ್ಪು ಯಾರಿಗೂ ಟಿಪ್ಪು ಕಟ್ಟಿರೋ ಒಂದು ಮಸೀದಿ ಯಾವ್ದಾದ್ರು ಈದ್ಗಾ, ಮಂಗಳೂರಿನ ಬಾವುಟಗುಡ್ಡೆಯಲ್ಲಿ ಉಂಟು ಈದ್ಗಾ ಮಸೀದಿ. ವಿದ್ಯಾರ್ಥಿಗಳಿಗೆ ಗೊತ್ತಿದೆ, ಅಲ್ಲಿ ಬೇರೆಲ್ಲ ಬಿಡಿ, ಕುದುರೆ ಗಾಡಿ ಪಾರ್ಕ್ ಮಾಡ್ಲಿಕ್ಕೂ ಜಾಗ ಇಟ್ಟಿವಿ ಅಲ್ವಾ, ನಮಾಜ್ ಮಾಡ್ಲಿಕ್ಕೆ ಸರಿಯಾದ ಜಾಗ ಇಲ್ಲ. ಇನ್ನು ಟಿಪ್ಪು ಸುಲ್ತಾನ್ ಇನ್ನೊಂದು ಭಾರತದ ಪ್ರಥಮ ಮಸೀದಿಗಳಲ್ಲಿ ಒಂದಾದಂತಹ ಜೀನತ್ ಬಕ್ಷ್ ಮಸೀದಿ ಬೆಂಗಳೂರಲ್ಲಿದೆ, ಅದನ್ನು ಜೀರ್ಣೋದ್ಧಾರ ಮಾಡಿದ್ರು ಅಲ್ವಾ. ಅಲ್ಲಿ ನಮಾಜ್ ಮಾಡ್ಲಿಕ್ಕೆ ಸಾಕಾಗೋದಿಲ್ಲ, ಶುಕ್ರವಾರ ರೋಡಿಗೆ ಬರ್ಬೇಕು, ರೋಡಿಗೆ ಬಂದ್ರೆ ಇವರು ಕೇಸ್ ಆಗ್ತಾರೆ. ರೋಡಲ್ಲಿ ನಮಾಜ್ ಮಾಡಿದ್ರೆ ಕೇಸ್ ಆಗ್ತಾರೆ, ಏನೇನೋ ಆಗ್ತದೆ, ಬೈತಾರೆ, ಎಲ್ಲ ಬೀದಿಗೆ ಬಂದು ನಮಾಜ್ ಮಾಡ್ತಾರೆ, ಅವ್ರನ್ನ ಜೈಲಿಗೆ ಹಾಕಿಂತ ಹೇಳ್ತಾರೆ. ಅಂತ ದೊಡ್ಡ ಇತಿಹಾಸ ಪ್ರಸಿದ್ಧ ಮಸೀದಿಯಲ್ಲಿ ಜೀರ್ಣೋದ್ಧಾರ ಮಾಡಿದಂತ ಟಿಪ್ಪು ಅಲ್ಲಿ ಪಾರ್ಕಿಂಗೂ ಜಾಗ ಇಟ್ಟಿಲ್ಲ ಅಲ್ವಾ. ಅದೇ ಸರವು ಗಣಪತಿ ದೇವಸ್ಥಾನಕ್ಕೆ ಮಂಗಳೂರಿನಲ್ಲಿ ಇದೆಯಲ್ಲ, ಐಡಿಯಲ್ ಕೆಫೆ ಪಕ್ಕದಲ್ಲಿ ಅಲ್ವಾ, ಅದಕ್ಕೆ ಉಂಗ್ಳಿ ಕೊಟ್ಟಿದ್ದಲ್ಲ. ಯಾವ ಊರು? ರಾಮಂಜೂರ್ ಹತ್ರ ಮೂರ್ಚೆಟ್ಟೆ, ಇಡೀ ಊರನ್ನೇ ಉಂಗ್ಳಿ ಕೊಟ್ಟಿದ್ದ ಟಿಪ್ಪು. ಸ್ವರ್ಣವಲ್ಲಿ ಮಠಕ್ಕೂ ಕೊಟ್ಟಿದ್ದ, ಶೃಂಗೇರಿ ಮಠಕ್ಕೂ ಕೊಟ್ಟಿದ್ದ. ಅಲ್ಲಿ ಕೊಲ್ಲೂರು ದೇವಸ್ಥಾನದಲ್ಲಿ ಸುಲ್ತಾನ ಆರತಿ ನಡೀತಾ ಇತ್ತಲ್ಲ, ಯಾಕೆ ಸುಮ್ಮನೆ ಮಾಡಿಲ್ಲ? ಏನೆಲ್ಲ ಕೊಟ್ಟಿದ್ದಲ್ಲ, ಉಂಗ್ಳಿಗೆಲ್ಲ ಕೊಟ್ಟಿದ್ದ, ಭೂಮಿಗೆ ಕೊಟ್ಟಿದ್ದ, ಸಾಬ್ರಿಗೆಲ್ಲ ಕೊಟ್ಟ. ಬ್ಯಾರಿಗೆ ಏನು ಬಾಪ ಅಮ್ಮನಿಗೆ ಏನಾದ್ರು ಗೊತ್ತಿದ್ಯಾ, ಸಿಕ್ಕಿದ್ಯಾ? ಕಲಂದವರು ಇದ್ದಾರೆ, ಬ್ಯಾರಿ ಕಮಿಟಿಯಿಂದ ಬಂದಂತ ನಮ್ಮ ಕೋಸ್ಟಲ್ ಕರ್ನಾಟಕ ಬ್ಯಾರಿ ನನ್ನ ಸಾಹೇಬರು ಕೂಡ ಇದ್ದಾರೆ. ಹೇಳಿ, ಎಲ್ಲಿ ಸಿಕ್ಕಿದೆ ಟಿಪ್ಪು ಸುಲ್ತಾನ್? ಎಷ್ಟು ಮಸೀದಿಗಳಿಗೆ ಮಂಗಳೂರಿನಲ್ಲಿ ಜಮೀನಿದೆ? ಎಲ್ಲಾದ್ರೂ ಇದೆಯಾ ಜಮೀನು? ಎಷ್ಟು ಬ್ಯಾರಿ ಮನೆತನಗಳವರು ಟಿಪ್ಪು ಕಾಲಕ್ಕೆ ಜಮೀನು ಪಡ್ಕೊಂಡು ಜಮೀನ್ದಾರರಿದ್ರು? ಒಂದಾದ್ರೂ ತೋರಿಸಿ. ಒಂದು ರೀತಿಯಲ್ಲಿ ಬ್ಯಾರಿಗಳು ಇತ್ತೀಚಿನವರೆಗೆ ಒಂದು ರೀತಿಯಲ್ಲಿ ತೀರಾ ಒಂದು ಹಮಾಲ್ರ ತರ, ಕೂಲಿಕರ ತರನೇ ಬದುಕಿದ್ದಲ್ವ. ಈಗೇನೋ ಗಲ್ಫಿಗೆ ಹೋಗಿ ಅಲ್ಲೋ ಇಲ್ಲೋ ಒಂದಿಷ್ಟು ದುಡ್ಡು ಮಾಡ್ಕೊಂಡು ಶ್ರೀಮಂತರು ಇರ್ಬೋದು. ಟಿಪ್ಪು ಕಾಲದಲ್ಲಿ ಶ್ರೀಮಂತರಾದ ಬ್ಯಾರಿಗಳು ಎಷ್ಟು? ಅದೇ ಬಂಟು ಜೈನರು ಅನ್ನುವಂತ ಭೂಮಾಲಕರಿಗೆ, ಆ ಕಾಲದ ಪಾಲೇಗಾರರಿಗೆ ಎಷ್ಟೆಲ್ಲ ಅನುಕೂಲ ಕೊಟ್ಟಿಲ್ಲ. ಟಿಪ್ಪುಗೆ ಬಹಳ ಅನುಕಂಪದಿಂದ ಎಷ್ಟೋ ಜನರಿಗೆ ಅವರನ್ನ ಸುಂಕ ಸಂಗ್ರಹ ಮಾಡೋದು ಬಿಡಿ, ಅವರಿಗೆ ಹೆಚ್ಚುವರಿಯಾದಂತ ಇದು ಅನುದಾನಗಳನ್ನ ಕೊಟ್ಟಿದೆ. ಜೈನ ಬಂಟ ಪಾಳೆಗಾರರಿಗೆ, ಮುಸಲ್ಮಾನರಿಗೆ ಏನು ಕೊಟ್ಟಿದ್ದಾರೆ? ಚರ್ಚೆ ಆಗ್ಬೇಕಲ್ವ ಇದು? ಏನ್ ಸಿಕ್ಕಿದೆ? ನನ್ನ ತಿಳುವಳಿಕೆ ಪ್ರಕಾರ ಟಿಪ್ಪು ಕಾಲದಲ್ಲಿ ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗಿರುವಂತಹದ್ದು ಎಲ್ಲೂ ಚರ್ಚೆಗೆ ಬರ್ತಾ ಇಲ್ಲ, ಎಲ್ಲೂ ಇಲ್ಲ ಅಂತ ನಮ್ಗೆ ಕೆಲವು ಅನುಮಾನಗಳಿದೆ. ಮುಸಲ್ಮಾನರಲ್ಲಿ ಬ್ಯಾರಿಗಳಲ್ಲಿ ಮೇಲ್ಜಾತಿ ಬ್ಯಾರಿಗಳಿದಾವೆ. ನಿಮ್ಮ ಈ ಭಾಗದ ರೀತಿಯಲ್ಲಿ ಅಶ್ರಫಿ ಸಯ್ಯದ್ ಅಂತಲ್ಲ, ಅಲ್ಲಿದೆ ಅಲ್ವಾ. ಅದರಲ್ಲಿ ಜೈನ ಇದೆ 16 ಮನೆಗಳು, ಮನೆತನ ಅಂತಲ್ಲ. ಜೈನ ಕಮ್ಯುನಿಟಿಯಿಂದ, ಬಂಟ ಕಮ್ಯುನಿಟಿಯಿಂದ, ಬ್ಯಾರಿ ಕಮ್ಯುನಿಟಿಯಿಂದ, ಇದು ಬಂಟ ಕಮ್ಯುನಿಟಿ, ಜೈನ, ಈ GS ಇದರಿಂದೆಲ್ಲ ಕನ್ವರ್ಟ್ ಆದಂತವ್ರು ಇದ್ದಾರೆ. ಬಹುಶಃ ಅವರೆಲ್ಲರೂ ಟಿಪ್ಪು ಕಾಲದಲ್ಲಿ ಕನ್ವರ್ಟ್ ಆಗಿದ್ರು. ಯಾಕೆಂದ್ರೆ ಅಧಿಕಾರಕ್ಕಾಗಿ, ಸ್ಥಾನಮಾನಕ್ಕಾಗಿ. ಅದು ಬಿಟ್ಟರೆ ಮುಸಲ್ಮಾನರು ಟಿಪ್ಪು ಕಾಲಕ್ಕೆ ಕನ್ವರ್ಟ್ ಆದವರು, ಟಿಪ್ಪು ಕನ್ವರ್ಟ್ ಮಾಡಿದವರು ಎಲ್ಲಿದ್ದಾರೆ? ಇಲ್ಲಿ ನಮ್ಮ ಕಾಟಿಪಲ್ಲ ಕಾಲಿದ್ರೆ ಸೂರ್ಯನ ಸಿಗ್ತದೆ, ಸೂರ್ಯನ ದಾಟಿದ್ರೆ ಕಿನ್ನಿಗೋಳಿ ಸಿಗ್ತದೆ, ಕಿನ್ನಿಗೋಳಿ ದಾಟಿದ್ರೆ ಐಕಾಲ ಸಿಗ್ತದೆ. ಐಕಾಲ ಚರ್ಚ್ ಮೇಲೆ ದಾಳಿ ಮಾಡ್ಲಿಕ್ಕೆ ಟಿಪ್ಪು ಬರ್ತಾನೆ. ಆ ಪೊಲಿಟಿಕಲ್ ಕಾರಣಕ್ಕಾಗಿ ಅಲ್ಲಿ ಹುಡ್ಕೊಂಡು ಬರ್ತಾನೆ ತನ್ನ ವಿರೋಧಿಗಳನ್ನು. ಹುಡ್ಕೊಂಡು ಬಂದಾಗ ಆ ಚರ್ಚನ್ನು ಮುಟ್ಟಬಾರ್ದು ಅಂತ ಹೇಳಿ ಟಿಪ್ಪು ಸುಲ್ತಾನ್ಗೆ ರಿಕ್ವೆಸ್ಟ್ ಮಾಡೋದು ಯಾರು? ಬಂಟ ಸಮುದಾಯದವರು. ಬಂಟ ಸಮುದಾಯದವರ ಮಾತಿಗೆ ಟಿಪ್ಪು ಬೆಲೆ ಕೊಟ್ಟಿದ್ದಕ್ಕೆ ಬೇಕಾದಷ್ಟು ದಾಖಲೆಗಳಿದೆ ಹೊರತು ಮುಸಲ್ಮಾನ ಸಮುದಾಯದ, ಬ್ಯಾರಿ ಸಮುದಾಯದವರು ಹೋಗಿ ರಿಕ್ವೆಸ್ಟ್ ಮಾಡಿದ್ದಕ್ಕೆ, ಬೆಲೆ ಕೊಟ್ಟದಕ್ಕೆ ಎಲ್ಲೂ ಕೂಡ ದಾಖಲೆಗಳು ಕರಾವಳಿಯಲ್ಲಿ ಕಾಣಲ್ಲ. ಅಂದ್ರೆ ಟಿಪ್ಪು ಕಾಲದಲ್ಲಿ ಹೆಚ್ಚು ಅನುಕೂಲ ಪಡ್ಕೊಂಡವ್ರು ಯಾರು? ಅವರೆಲ್ಲರೂ ಕೂಡ ಈಗ ಟಿಪ್ಪು ಸುಲ್ತಾನನ್ನ ದೇಶದ್ರೋಹಿ ಅಂತಾರೆ ಅಲ್ವಾ. GSB ಕಮ್ಯುನಿಟಿಯವರು, ಗೌಡ ಸಾರಸ್ವತ ಬ್ರಾಹ್ಮಣ ಕಮ್ಯುನಿಟಿಯವರ ದೇವಸ್ಥಾನಗಳ ಮೇಲೆ ಪದೇ ಪದೇ ದಾಳಿ ಮಾಡ್ತಾ ಇದ್ದದ್ದು ಕೊಡೋರು. ಅದಕ್ಕಾಗಿ ಕೊಡೋರ ಮೇಲೆ ಟಿಪ್ಪು ದಾಳಿ ಮಾಡ್ತಾ ಇದ್ದಾರೆ. ಈ ಎಲ್ಲಾ ಸಮುದಾಯಗಳಿಗೆ ಈಗ ಟಿಪ್ಪು ದೇಶದ್ರೋಹಿ, ಇಸ್ಲಾಮಿಸ್ಟು, ಮತ ಅಂತ. ಆದ್ರೆ ಟಿಪ್ಪು ಕಾಲದಕ್ಕೆ ಅಂತ ಅನುಕೂಲಗಳನ್ನ ಕೊಡದೆ ಯಾವುದೂ ದಾಖಲೆಗಳಿದ್ದ ಮುಸಲ್ಮಾನರು ಈಗ ಟಿಪ್ಪುವನ್ನ ಸಮರ್ಥನೆ ಮಾಡ್ಲಿಕ್ಕಾಗಿ ಬೀದಿಗೆ ಇಳಿಬೇಕು, ಹೋರಾಟ ಮಾಡಬೇಕು. ಹೆಂಗಿದೆ ನಮ್ಮ ವೈವಿಧ್ಯಗಳು ಅಲ್ವಾ. ಇಲ್ಲಿ ಕಬ್ಬನ್ ಪಾರ್ಕ್ ಅಲ್ಲಿ ಇದೀವಿ ನಾವು. ಕಬ್ಬನ್ ಪಾರ್ಕ್ ಅಲ್ಲಿ ಯಾರು ಕಟ್ಟಿದ್ದು? ಕಬ್ಬನ್ ಅಲ್ವಾ, ಬ್ರಿಟಿಷ್. ಅದಕ್ಕಾಗಿ ಕಬ್ಬನ್ ಪಾರ್ಕ್, ಅವರ ಸ್ಟ್ಯಾಚ್ಯೂ ಇದೆ. ಲಾಲ್ಬಾಗಲ್ಲಿ ಒಂದು ಪಾರ್ಕ್ ಇದೆಯಲ್ಲ, ಅದನ್ನ ಯಾರು ಕಟ್ಟಿದ್ದು? ಹೈದರ್. ಯಾಕೆ ಅದನ್ನು ಹೈದರ್ ಪಾರ್ಕ್ ಅಂತ ಮಾಡಲಿಲ್ಲ? ಯಾಕೆ ಹೈದರ್ ಟಿಪ್ಪು ಸ್ಟ್ಯಾಚ್ಯೂ ಇಲ್ಲ ಅಲ್ವಾ? ಇದೆಲ್ಲವೂ ಕೂಡ ಪ್ರಶ್ನೆಗಳಿದೆ.
ಮಾಡಿಕೊಂಡು ಕರ್ನಾಟಕದ ಮುಸಲ್ಮಾನರಿಗೆ ಏನೋ ಆಗ್ಬೇಕಾಗಿಲ್ಲ ಸದ್ಯದ ವರ್ತಮಾನದಲ್ಲಿ. ಆದ್ರೆ ಟಿಪ್ಪುವನ್ನು ಇಟ್ಕೊಂಡು ಮುಸ್ಲಿಮರಿಗೆ ಹೊಡಿತಾ ಇದ್ದಾರೆ. ಚರ್ಚೆ ಆಗಿ ಟಿಪ್ಪುವನ್ನ ನನಗೂ ಮುಸಲ್ಮಾನರ ಜೊತೆ ಯಾವಾಗಲೂ ಚರ್ಚೆ ಮಾಡ್ತಾ ಇದ್ದಾರೆ. ನೀವು ಓಲಿ ಆತ ಏನು ಉರುಸ್ ಮಾಡುವಂತ ಒಬ್ಬ ಇಸ್ಲಾಂ ಧಾರ್ಮಿಕ ನಾಯಕ ಅನ್ನೋ ಮಟ್ಟಕ್ಕೆ ನೀವು ನೋಡ್ತೀರಿ, ಇವರು ನೋಡಿದ್ರೆ ಮತಾನ್ನ ಅಂತ ಹೇಳ್ತೀರಿ. ಇದ್ರ ಮಧ್ಯದಲ್ಲಿರುವಂತಹ ರಾಜರ ಕಾಲದ ಆಡಳಿತಗಳು, ಬ್ರಿಟಿಷರು, ಆ ಸಂದರ್ಭದಲ್ಲಿ ನಡೆದಂತ ಭೂಮಿಯ ಪ್ರಶ್ನೆಗಳು, ತಳ ಸಮುದಾಯಗಳ ಆತ್ಮಗೌರವದ ಪ್ರಶ್ನೆಗಳು, ಇದರ ಮಧ್ಯೆ ಟಿಪ್ಪು ಹೈದರ್ ನಡೆಸಿದಂತ ಆಡಳಿತ, ರಾಜಧರ್ಮ ಪಾಲನೆ, ಇದೆಲ್ಲ ಇಟ್ಕೊಂಡು ಚರ್ಚೆ ಆಗಿ ಟಿಪ್ಪು ಕಾಲದಲ್ಲಿ ಅತ್ಯಂತ ಹೆಚ್ಚು ಲಾಭ ಪಡ್ಕೊಂಡವ್ರು ಯಾರಂತ ಚರ್ಚೆ ಆಗಲಿ. ಯಾವುದೇ ಮಸೀದಿ ಇಡೀ ಕೋಸ್ಟಲ್ ಕರ್ನಾಟಕದಲ್ಲಿ ಒಂದು 10 ಎಕರೆನ 5 ಎಕರೆನ ಜಮೀನು ಇರುವಂತ ಯಾವ ಮಸೀದಿಗಳಿದೆ? ಹಳೆಯ ಮಸೀದಿಗಳನ್ನೇ ಉಟ್ಕೊಂಡು ಹೋಗೋಣ, ಎಲ್ಲಿದೆ? ಇಲ್ವಲ್ಲ. ಯಾಕೆ ಟಿಪ್ಪು ಕಾಲದಲ್ಲಿ ಸಿಗ್ಲಿಲ್ಲ? ಯಾಕೆ ಟಿಪ್ಪು ಕಾಲದಲ್ಲಿ ದೇವಸ್ಥಾನಕ್ಕೆ ಮುಗುಳಿಗಳು ಸಿಕ್ತು? ಸ್ವರ್ಣವಲ್ಲಿ ಮಠಕ್ಕೆ, ಶೃಂಗೇರಿ ಮಠಕ್ಕೆ ಯಾಕೆ ಅಷ್ಟು ದೊಡ್ಡ ರೀತಿಯಲ್ಲಿ ಸಹಾಯಗಳು ಸಿಕ್ತು? ಯಾರೋ ಒಬ್ರು ಸ್ವಾಮೀಜಿಯವರು ಎಲ್ಲಿಗೆ ಚೆನ್ನೈಗೆ ಎಲ್ಲಿಗೆ ಹೋಗುವಾಗ ಅವರ ದಾರಿ ಖರ್ಚಿಗಂತ ಇಷ್ಟು ಅಂತ ಹಣ ಬಿಡುಗಡೆ ಮಾಡ್ತಾರೆ. ಯಾವ್ದಾದ್ರು ಮುಲ್ಲ ಅಥವಾ ಮೌಲ್ವಿ ಇಸ್ಲಾಂ ಧರ್ಮ ಪ್ರಚಾರಕ್ಕೆ ಹೋಗುವಾಗ ಟಿಪ್ಪು ದುಡ್ಡು ಕೊಟ್ಟಿದ್ದಕ್ಕೆ ಎಲ್ಲಾದ್ರೂ ದಾಖಲೆ ಇದೆ? ಇಲ್ಲ. ಇಂಥ ಹಲವು ಪ್ರಶ್ನೆಗಳಿದೆ. ನಾನೇನು ಮುಸಲ್ಮಾನರದ್ದು ಇಸ್ಲಾಮಿನ ಪ್ರತಿನಿಧಿ ಅಲ್ಲ. ನಾನು ಕರ್ನಾಟಕದ ಅಥವಾ ಕೋಸ್ಟಲ್ ಕರ್ನಾಟಕದ ವರ್ಕಿಂಗ್ ಕ್ಲಾಸ್ ಪ್ರತಿನಿಧಿ ಆಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಆದ್ರೆ ನಾನು ಕೆಲವು ಸಂದರ್ಭದಲ್ಲಿ ದಲಿತರ ಬಗ್ಗೆ, ಕೊಡಗ ಸಮುದಾಯದ ಬಗ್ಗೆ, ಆದಿವಾಸಿಗಳ ಬಗ್ಗೆ ಎಲ್ಲ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಹಂಗೆ ಮುಸ್ಲಿಂ ಕಮ್ಯುನಿಟಿ ಒಂದು ಇವತ್ತು ದಮನಕ್ಕೊಳಗಾದ ಕಮ್ಯುನಿಟಿ, ಅದರಿಂದಾಗಿ ಆ ಕಮ್ಯುನಿಟಿಯ ಪರವಾಗಿ ಮಾತಾಡ್ತೀವಿ. ನವೀನ್ ಮಾತಾಡಿದಾಗೆ, ಸುದೀಪ್ತ ಮಾತಾಡಿದಾಗೆ, ಬಂದಗಿರವರು, ಪಾಟೀಲರು, ದಿನೇಶ್ ಅವರು ಎಲ್ಲರೂ ಮಾತಾಡ್ದಂಗೆ, ವಿದ್ಯಾದಿನಕರು, ದರ್ಶಕರು ಅವರು ಮಾತಾಡ್ತೀವಿ. ಇವರೆಲ್ಲರೂ ಮಾತಾಡಿದ ರೀತಿಯಲ್ಲಿ ನಾನು ಮಾತಾಡ್ತೀನಿ. ಆ ಕಮ್ಯುನಿಟಿಯಿಂದ ಬಂದವರಾಗಿ ನಮ್ಗೆ ನೋವುಗಳು ನಮ್ಗೆ ಹೆಚ್ಚು ಅರ್ಥ ಆಗ್ತದೆ. ಟಿಪ್ಪು ಬೈದಾಗ ನಮ್ಗೆ ತಾಗ್ತದೆ. ಯಾಕಂದ್ರೆ ಟಿಪ್ಪು ಬೈದು ಮುಸ್ಲಿಂ ಉಂಟು. ಈ ಎಲ್ಲ ಅಂಶಗಳಿದೆ. ಅದರಿಂದಾಗಿ ಚರ್ಚೆ ನಡೀಲಿ. ನವೀನು ಯಾವಾಗಲೂ ಹೇಳಿದ ರೀತಿಯಲ್ಲಿ ಕೆಲವರ ಬಾವಿಗೆ ಕಿಡಿಗೇಡಿ, ಈಗ ಕಿಡಿಗೇಡಿ ದಾಟಿ ದೇಶದ್ರೋಹಿ. ಕಿಡಿಗೇಡಿ ಕಾಲ ಹೋಗಿದೆ. ಮಂಗಳೂರಿನಲ್ಲಿ ಕರಾವಳಿ ಅಲೆಯಲ್ಲಿದ್ದಾಗ ಕಿಡಿಗೇಡಿ 3 ಗಂಟೆಗೆ ಎಚ್ಚರ ಕಲಿಸ್ತಾ ಇದ್ರು. ನನ್ನನ್ನು ಎಷ್ಟು ನಿದ್ರೆ ಮಾಡ್ಲಿಕ್ಕೆ ಬಿಡ್ತಾ ಇದ್ರು. ನವೀನ್ಗೆ ಭಯ ಬಿದ್ದು ಬೆಳಿಗ್ಗೆ 9 ರಾತ್ರಿ 10 ಗಂಟೆ ಮಕ್ಕಳು ಮಲಗ್ತಾ ಇದ್ರು. ಯಾಕೆಂದ್ರೆ ಅವ್ರು ಕರಾವಳಿಯಲ್ಲಿ ಕೆಲಸ ಶುರು ಮಾಡೋದು 3:30 ಗಂಟೆ. ಮಂಗಳೂರಲ್ಲಿ ಎಲ್ಲ ಏನಾದ್ರೂ ಕಮನಲ್ ನಡೆದಿರ್ತದೆ. 10:30 ಗಂಟೆಗೆ ಕರಾವಳಿಯಲ್ಲಿ ಮಾರ್ಕೆಟ್ಗೆ ಬರಬೇಕು, ಸುದ್ದಿ ಮಾಡ್ಲಿಕ್ಕೆ ಎಪ್ಸಿ ಅಲ್ಲೇನಾಗಿದೆ ಅಂತಲ್ಲ ಅಂತ ಕೇಳೋದು. ನಮ್ಗೆ ಮಾತ್ರ ಅಲ್ಲ, ನಮ್ದೊಂದು IPS ಆಫೀಸರ್ಗಳು, ಪೊಲೀಸ್ ಆಫೀಸರ್ಗಳೆಲ್ಲ 4 ಗಂಟೆಗೆ ಎಚ್ಚರ ಆಗ್ತಾ ಇದ್ರು. ನನಗೆ ನೆನಪಿಸ್ತಾ ಇದ್ರು ಏನಾಗಿದೆ ಅಂತ ಕೇಳಿ. ತುಂಬಾ ಬದ್ಧತೆಯಿಂದ ಅವತ್ತು ಪತ್ರಿಕೋದ್ಯಮವಾದ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ದೇಶದ್ರೋಹಿ ಪಟ್ಟವನ್ನು ಕಟ್ಟಿಕೊಂಡಿದ್ದಾರೆ. ಈಗ ಭಾರತದಲ್ಲಿ ಬಹುಶಃ ಇನ್ನು ಮುಂದಕ್ಕೆ ಈ ಸಂಘ ಪರಿವಾರದಿಂದ ದೇಶದ್ರೋಹಿತ ಪಟ್ಟಿ ಕಟ್ಟಿಕೊಂಡವರೇ ಬಹುಶಃ ವಿಖ್ಯಾತರಾಗುವಂತ ಸಾಧ್ಯತೆಗಳಿದೆ. ಅದರಿಂದಾಗಿ ನಾವೆಲ್ಲರೂ ಕೂಡ ಇವತ್ತು ದೇಶದ್ರೋಹಿತ ಕರೆದ್ರೆ ದೇಶ ಪ್ರೇಮಿ ಅಂತ ತಿಳ್ಕೊಳ್ಳುವಂತ ಸ್ಥಿತಿಯಲ್ಲಿ ಇದ್ದೀವಿ. ನವೀನ್ ಅವರು ಸಾಲಾಗಿ ಪುಸ್ತಕಗಳನ್ನ ಬರೀತಾ ಇದ್ದಾರೆ. ಬಹುತೇಕ ಎಲ್ಲ ಪುಸ್ತಕಗಳು ಅಧ್ಯಯನ ಪೂರ್ವ ಪುಸ್ತಕಗಳು, ಕೊರಗರ ಬಗ್ಗೆ ಬರೆದಿರುವಂತದ್ದು ಇರ್ಬೋದು, ಅಥವಾ ಇದು ಮಲೆಕುಡಿಯರ ಬಗ್ಗೆ ಬರೆದಿರುವಂತಹ ಪುಸ್ತಕಗಳಿರ್ಬೋದು, ಅಥವಾ ಮಹೇಂದ್ರ ಕುಮಾರ್ ಸಂದರ್ಭದ ಅವರ ಆತ್ಮಕಥೆಗಾಗಿ ಬೇಕಾದಷ್ಟು ಓದಿ ದಾಖಲೆಗಳನ್ನು ಸಂಗ್ರಹ ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ಮುಂದಕ್ಕೆ ಹಲವಾರು ಪುಸ್ತಕಗಳು ಬರ್ಲಿಕ್ಕಿದೆ. ಈ ಕೆಲಸಗಳು ಇನ್ನಷ್ಟು ಹೆಚ್ಚಾಗಲಿ. ನಾವು ಕೂಡ ಒಂದು ಚಳವಳಿಯನ್ನು ಮಾಡೋಣ. ನಮ್ಗೆ ಪ್ರಭುತ್ವದ ವ್ಯವಸ್ಥೆ ಬೆಂಬಲ ಇಲ್ಲ ಅಂದ್ರೂ ಕೂಡ ನಾವೆಲ್ಲರೂ ಒಟ್ಟಾಗಿ ಜನರನ್ನು ಎಜುಕೇಟ್ ಮಾಡ್ಲಿಕ್ಕೆ ಇದು ವಾಟ್ಸಪ್ ಯೂನಿವರ್ಸಿಟಿಯ ವಿರುದ್ಧ ನಮ್ಮ ಈ ಅಧಿಕೃತವಾದಂತಹ ಒಂದು ಓದಿನ ಚಳವಳಿ ಕೂಡ ನಡೀಲಿ. ಆ ನಿಟ್ಟಿನಲ್ಲಿ ನವೀನ್ ಸುರಂಗಿ ಅವರಿಗೆ ಮತ್ತಷ್ಟು ಯಶಸ್ಸು, ಆ ಪುಸ್ತಕ ಪ್ರಕಾಶನ ಮಾಡಿರುವಂತಹ ನವ ಕರ್ನಾಟಕಕ್ಕೂ ಕೂಡ ಯಶಸ್ಸು ದೊರಕಲಿ ಅಂತ ಆದೇಶ ನನ್ನ ಮಾತುಗಳನ್ನು ಕೊನೆಗೊಳಿಸಿ ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.